ಹಿರೇಹಾಳ್ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳು. ಭಾದ್ರಪದ ಮಾಸದ ಮಹತ್ವ. ಋಷಿಪಂಚಮಿ, ಶುಕ್ಲ ಪಂಚಮಿ, ಶ್ರೀ ಸ್ವರ್ಣಗೌರಿ ಪೂಜಾ, ಪರಿವರ್ತಿನಿ ಏಕಾದಶಿ, ಶುಕ್ಲ ಏಕಾದಶಿ, ಅನಂತ ಪದ್ಮನಾಭ ವ್ರತ, ಶುಕ್ಲ ಚತುರ್ದಶಿ, ಹುಣ್ಣಿಮೆ, ಉಮಾಮಹೇಶ್ವರ ವ್ರತ, ಪ್ರೋಷ್ಠಪದಿ ಶ್ರಾದ್ದ, ಪ್ರೋಷ್ಠಪದಿ ಭಾಗವತ, ಪ್ರವಚನ ಮಂಗಳ, ಅನ್ನೋದ್ವಾನ. ಇನ್ನು ಉಮಾಮಹೇಶ್ವರ ವ್ರತ, ವಿಷ್ಣು ಪಂಚಕ, ಅನಂತನ ಹುಣ್ಣಿಮೆ, ಜೋಕುಮಾರ ಹುಣ್ಣಿಮೆ, ಸನ್ಯಾಸಿಗಳ ಚಾತುರ್ಮಾಸ ವ್ರತ, ದೀಕ್ಷಾ ಸಮಾಪ್ತಿ, ಶೀಮೋಲ್ಲಂಘನ. ಪಿತೃಪಕ್ಷ ಕೃಷ್ಣಪಕ್ಷದೊಳಗೆ ಬರತಕ್ಕಂಥದ್ದು. ಇನ್ನು ಮಹಾಭರಣಿ ಕೃಷ್ಣಪಕ್ಷ ಚೌತಿ, ಮಧ್ಯಾಷ್ಟಮಿ ಕೃಷ್ಣಪಕ್ಷ ಅಷ್ಟಮಿ, ಅವಿಧವಾ ನವಮಿ ಕೃಷ್ಣಪಕ್ಷ ನವಮಿ, ಇಂದ್ರ ಏಕಾದಶಿ ಕೃಷ್ಣಪಕ್ಷ ಏಕಾದಶಿ, ಕಲಿಯುಗ ಆರಂಭ ಕೃಷ್ಣ ತ್ರಯೋದಶಿ, ಘಾತ ಚತುರ್ದಶಿ ಕೃಷ್ಣ ಚತುರ್ದಶಿ, ಸರ್ವಪಿತೃ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ. ಭಾದ್ರಪದ ಮಾಸದ ಆಚರಣೆಗಳು ಮತ್ತು ಮಹತ್ವ. ಭಾದ್ರಪದ ಮಾಸಕ್ಕೆ ಋಷಿಕೇಶ ರೂಪಿ ಪರಮಾತ್ಮನು ನಿಯಾಮಕ. ಈ ಮಾಸವು ದೇವತೆಗಳಿಗೆ ಹಾಗೂ ಪಿತೃಗಳಿಗೆ ಪ್ರಿಯವಾಗಿದ್ದು 15 ದಿವಸ ದೇವತೆಗಳಿಗೆ, 15 ದಿವಸ ಪಿತೃಗಳಿಗೆ ಪ್ರಿಯವಾಗಿದೆ. ಭಾದ್ರಪದ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎಲ್ಲರೂ ಸ್ನಾನ ಮಾಡಿ ನಿತ್ಯವೂ ದಾನ ಕೊಡಬೇಕು. ಭಾಗವತಾದಿ ಪುರಾಣ ಶ್ರವಣ ಮಾಡಬೇಕು. ಪುರಾಣ ಶ್ರವಣದಿಂದ ಜ್ಞಾನವನ್ನು, ಜ್ಞಾನದಿಂದ ಮೋಕ್ಷವನ್ನು ಹೊಂದುವರು. ವ್ರತ ನಿಯಮಗಳನ್ನು ಧಾರಣ ಮಾಡಿ ಶುಚಿರ್ಭೂತರಾಗಿ ದೇವತಾ ಪೂಜೆಯನ್ನು ಮಾಡಿ ಮತ್ತು ಪಿತೃಗಳ ಶ್ರಾದ್ದ ಕರ್ಮವನ್ನು ಮಾಡುವವರು ಪುನರಾವರ್ತಿರಹಿತವಾದ ಉತ್ತಮ ಸ್ಥಾನವನ್ನು, ಅಂದರೆ ಮೋಕ್ಷವನ್ನು ಹೊಂದುವರು ಎಂದು ಭಾದ್ರಪದ ಮಾಸದ ಮಹತ್ವ. ಭಾದ್ರಪದ ಪ್ರಮುಖ ಆಚರಣೆಗಳು. ಮಾಸದ ಪ್ರಮುಖ ಹಬ್ಬಗಳು. ಋಷಿಪಂಚಮಿ, ಶುಕ್ಲ ಸಪ್ತಮಿ, ಶುಕ್ಲಪಕ್ಷ ಸಪ್ತಮಿ, ಜ್ಯೇಷ್ಠ ಗೌರಿ ಆಹ್ವಾನ, ಶುಕ್ಲ ಎಳೆ ಅಷ್ಟಮಿ, ಜ್ಯೇಷ್ಠ ಗೌರಿ ಪೂಜೆ ನೈವೇದ್ಯ ನವಮಿ, ಜ್ಯೇಷ್ಠ ಗೌರಿ ವಿಸರ್ಜನೆ ಸೂರ್ಯಾಸ್ತದ ನಂತರ. ಪರಿವರ್ತಿನಿ ಏಕಾದಶಿ, ಶುಕ್ಲ ಏಕಾದಶಿ, ಭಾದ್ರಪದದಲ್ಲಿ ಬರುವ ಶುಕ್ಲ ಏಕಾದಶಿ ಪರಿವರ್ತಿನಿ ಏಕಾದಶಿ. ಈ ಏಕಾದಶಿ ಶ್ರದ್ಧೆಯಿಂದ ಉಪವಾಸ ಮಾಡಿ ಶ್ರೀ ವಿಷ್ಣುವಿನನ್ನು ತುಳಸಿಯಿಂದ ಅರ್ಚನೆ ಮಾಡಿದಲ್ಲಿ ನಮ್ಮ ಮನಸ್ಸು ನಮ್ಮ ಕಷ್ಟ ದಾರಿದ್ರ್ಯ ಹೋಗಿ ಜೀವನ ಪರಿವರ್ತನೆ ಹೊಂದುತ್ತದೆ. ಅನಂತ ವ್ರತ, ಶುಕ್ಲ ಚತುರ್ದಶಿ ಎಂದು ಅನಂತ ಫಲಗಳನ್ನು ಕೊಡುವುದು. ಅನಂತ ಶಯನ ವ್ರತ ಬಹಳ ಮಹತ್ವದ್ದು. ಇದನ್ನು ವಿವರವಾಗಿ ಹೇಗೆ ಮಾಡುವುದು ಎಂದು ನಿಮ್ಮ ಸ್ಥಳೀಯ ಪುರೋಹಿತರಿಂದ ತಿಳಿದುಕೊಳ್ಳಿ. ಇನ್ನು ಉಮಾಮಹೇಶ್ವರ ವ್ರತ, ಹುಣ್ಣಿಮೆ ದಿನ ಉಮಾಮಹೇಶ್ವರ ವ್ರತ ಪುಣ್ಯಫಲ ಕೊಡುವಂಥದ್ದು. ಸುಖ ಸೌಭಾಗ್ಯಕ್ಕಾಗಿ ಈ ವ್ರತ ಮಾಡುವುದರಿಂದ ದಾಂಪತ್ಯ ಫಲ ದೊರೆಯುತ್ತದೆ. ಪಿತೃಪಕ್ಷ ಅಥವಾ ಕೃಷ್ಣ ಪಕ್ಷದಲ್ಲಿ ಬರುವ ಈ ಪಿತೃಗಳ ಪಕ್ಷವನ್ನು ನಮ್ಮನ್ನಗಲಿದ ಹಿರಿಯರಿಗೆ ಗೌರವ ಸಲ್ಲಿಸುವುದೇ ಪಿತೃಪಕ್ಷ. ಪಕ್ಷ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರದು. ಈಗ ನೀವು ಮಾಡಿದ ಶ್ರಾದ್ದ ಕೊಟ್ಟ ತರ್ಪಣ 7 ತಲೆಮಾರಿನವರೆಗೂ ಮುಟ್ಟುತ್ತದೆ. ಪಿತೃಗಳು ನೀವು ಕೊಟ್ಟ ಅನ್ನ ನೀರಿನಿಂದ ಶಾಂತರಾಗಿರುತ್ತಾರೆ. ನಿಮ್ಮ ಕುಲ ಕೂಡ ಉದ್ಧಾರವಾಗುತ್ತದೆ. ಇದರಲ್ಲಿ ಬರ್ತಕ್ಕಂಥದ್ದು ಮಹಾಭರಣಿ ಶ್ರಾದ್ದ, ಅಂದರೆ ಕೃಷ್ಣಪಕ್ಷ ಚೌತಿ ಎಂದು ಬರುವುದು. ಮಹಾಭರಣಿ ಶ್ರಾದ್ದ ಅಂದರೆ ಯಾರ ಮನೆಯಲ್ಲಿ ಪಿತೃಗಳು ತಿರುಗಿಕೊಂಡು 1 ವರ್ಷ ಆಗಿರಲ್ಲ, ವರ್ಷಾಂತಿಕ ಆಗಿದ್ದವರು ಭರಣಿ ಶ್ರಾದ್ದವನ್ನು ಪಕ್ಷ ಮಾಸದಲ್ಲಿ ಮಾಡಬೇಕು. ಅವಿಧವಾ ನವಮಿ ಕೃಷ್ಣನವಮಿ. ಯಾರ ಮನೆಯಲ್ಲಿ ಮುತ್ತೈದೆಯರು ತೀರಿಕೊಂಡಿರುತ್ತಾರೋ ಅವರು ಆ ವಿಧವಾ ನವಮಿ ದಿನ ಶ್ರಾದ್ದವನ್ನು ಮಾಡಿ ಹಬ್ಬದ ಅಡಿಗೆ ಮಾಡಬೇಕು. ಹೋಳಿಗೆ ಎಲ್ಲವನ್ನು ಮಾಡಿ ಮುತ್ತೈದೆಗೆ ಊಟಕ್ಕೆ ಹಾಕಿ ಉಡಿ ತುಂಬಬೇಕು. ಇಂದ್ರ ಏಕಾದಶಿ, ಕೃಷ್ಣ ಪಕ್ಷದಲ್ಲಿ ಬರುವುದು ಇಂದ್ರ ಏಕಾದಶಿ. ಸರ್ವಪಿತೃ ಅಮಾವಾಸ್ಯೆ. ಈ ದಿನ ಯಾರಿಗೆ ತಮ್ಮ ಪಿತೃಗಳು ತೀರಿಕೊಂಡ ತಿಥಿ ಗೊತ್ತಿಲ್ಲದವರು, ಅಕಸ್ಮಾತಾಗಿ ಯಾರಿಗೂ ತಿಥಿಯಲ್ಲಿ ಪಿತೃಪಕ್ಷ ಮಾಡಲು ಆಗಿಲ್ಲದವರು ಸರ್ವಜಾತಿ ಮತ ಪಂಥವಿಲ್ಲದೆ ಎಲ್ಲರೂ ತಮ್ಮ ಪಿತೃಗಳಿಗೆ ತರ್ಪಣಗೊಳ್ಳುವುದು, ಶ್ರಾದ್ದ ಮಾಡಬಹುದು. ಇದಿಷ್ಟು ಭಾದ್ರಪದ ಮಾಸದ ಹಬ್ಬದ ವಿವರಣೆಗಳು.